ಶಿಕ್ಷಕರ ನೇಮಕಾತಿ 2026 ಒಟ್ಟು ಹುದ್ದೆಗಳು 18,000. ಕಲ್ಯಾಣ ಕರ್ನಾಟಕ ಒಟ್ಟು ಹುದ್ದೆಗಳು 5,267. ಅದರಲ್ಲಿ PSTR ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ 4,424. GPT ಕೇವಲ 78 ಹುದ್ದೆಗಳು ಮಾತ್ರ ಇವೆ ವೀಕ್ಷಕರೇ. ಅದಾದ ಮೇಲೆ PE ಗ್ರೇಡ್ 2 380. ಅದಾದ ಮೇಲೆ SEC AM 121, SEC PE 216, SEC ಸ್ಪೆಷಲ್ 48. ಅನುದಾನಿತ ಶಾಲೆಗಳಿಗೆ 6,000. PU ಉಪನ್ಯಾಸಕರ ನೇಮಕಾತಿ 800 ಹುದ್ದೆಗಳು. ಇತರೆ 24 ಜಿಲ್ಲೆಗಳಿಗೆ 5,000 ಹುದ್ದೆಗಳು. ಆ 5,000 ಹುದ್ದೆಗಳಲ್ಲಿ PSTR, GPSTR ಮತ್ತು HSTR. ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು, ಡೀಟೇಲ್ಡ್ ಆಗಿ ಶಿಕ್ಷಕರ ನೇಮಕಾತಿ, PU ಉಪನ್ಯಾಸಕರ ನೇಮಕಾತಿ, ಅನುದಾನಿತ ಶಾಲೆಗಳಿಗೆ ಶಿಕ್ಷಕರ ನೇಮಕಾತಿ, ಡೀಟೇಲ್ಡ್ ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ, ಮೊದಲಿಗೆ ಕಲ್ಯಾಣ ಕರ್ನಾಟಕ ಭಾಗದ ಶಿಕ್ಷಕ ಆಕಾಂಕ್ಷಿಗಳಿಗೆ ಒಂದು ಭರ್ಜರಿ ಸಿಹಿ ಸುದ್ದಿ. 5,267 ಪೋಸ್ಟ್ಗಳಿಗೆ ಶಿಕ್ಷಕರ ನೇಮಕಾತಿಗೆ ಆರ್ಥಿಕ ಇಲಾಖೆಯಿಂದ ಒಪ್ಪಿಗೆ ಸಿಕ್ಕಿದೆ ಅನ್ನೋದರ ಬಗ್ಗೆ ಮಾನ್ಯ ಶಿಕ್ಷಣ ಸಚಿವರು ಮಾಹಿತಿಯನ್ನು ನೀಡ್ತಾ ಇದ್ರು. ಸೊ ಆದಷ್ಟು ಬೇಗ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 5,267 ಶಿಕ್ಷಕರ ನೇಮಕಾತಿ ಆಗೋದಂತೂ ಗ್ಯಾರಂಟಿ. ಇದರ ಜೊತೆಗೆ ಇತರೆ 24 ಜಿಲ್ಲೆಗಳಿಗೆ 5,000 ಹುದ್ದೆಗಳು ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಕನ್ಫರ್ಮೇಷನ್ ಕೂಡ ಇಲ್ಲ. ಆ ಒಂದು ಕನ್ಫರ್ಮೇಷನ್ ಸಿಕ್ಕಿದ ಮೇಲೆ ಇತರೆ 24 ಜಿಲ್ಲೆಗಳಿಗೆ 5,000 ಶಿಕ್ಷಕರ ನೇಮಕಾತಿ ಆಗುವುದು ಯಾವಾಗ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ಅನುದಾನಿತ ಶಾಲೆಗಳಿಗೆ 6,000 ಹುದ್ದೆಗಳು, PU ಉಪನ್ಯಾಸಕರ ನೇಮಕಾತಿ 800 ಹುದ್ದೆಗಳು ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ಈ ಎಲ್ಲ ನೇಮಕಾತಿಗಳಿಗೆ, ಅನುದಾನಿತ ಶಿಕ್ಷಕರ ನೇಮಕಾತಿ, PU ಉಪನ್ಯಾಸಕರ ನೇಮಕಾತಿ, ನಾನ್ HK ನೇಮಕಾತಿ, ಡೀಟೇಲ್ಡ್ 1 by 1 ವಿಡಿಯೋದಲ್ಲಿ C&R ರೂಲ್, ಸಿಲೆಬಸ್, ಡೀಟೇಲ್ಡ್ ಇನ್ಫಾರ್ಮೇಷನನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀನಿ ವೀಕ್ಷಕರೇ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಫ್ ಪಾಸಿಬಲ್ ಈ ಒಂದು ಇನ್ಫಾರ್ಮೇಷನನ್ನು ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.